ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆಗೆ ಬಂದಿದ್ದೀನಿ. ಅದು ಎಲ್ಲರೂ ಇಷ್ಟಪಡುವಂತಹ, ಸ್ಪೆಷಲಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತಹ ನೂಡಲ್ಸನ್ನು ಇವತ್ತು ಮಾಡೋಣ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಹೋಟೆಲಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಒಂದು ಸ್ವಲ್ಪ ಹೆಲ್ದಿಯಾಗಿ ನಾವು ಇದನ್ನು ಮಾಡ್ಕೋಬಹುದು. ಹೋಟೆಲಲ್ಲಾದರೆ ಅಜಿನೋಮೋಟೊ ಅಥವಾ ಟೇಸ್ಟಿಂಗ್ ಪೌಡ್ರ್ ಅಂತಿರಲ್ಲ, ಅದನ್ನು ಹಾಕ್ತಾರೆ. ಸೊ ಅದು ಹೆಲ್ತಿಗೆ ಒಳ್ಳೆಯದಲ್ಲ. ನಾವು ಇದನ್ನು ಮನೇಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ. ನಾನು ಮಾಡುವಂತಹ ಅಡುಗೆ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸಿಗೆ ನನ್ನ ಅಡುಗೆ ರೆಸಿಪಿಗಳನ್ನು ಶೇರ್ ಮಾಡಿ. ಇದಕ್ಕೆ ಫಸ್ಟ್ ನಾವೇನು ಮಾಡ್ಕೊಳ್ಳೋಣ ಅಂದರೆ, ಒಂದು ಪಾತ್ರೆಯಲ್ಲಿ ನೀರು ಕುದೀತಿರ್ಬೇಕಾದ್ರೆ ನಾವೇನು ಮಾಡಬೇಕಿತ್ತು, ಒಂದು ಸ್ವಲ್ಪ ಉಪ್ಪು ಆಮೇಲೆ ಆಯಿಲನ್ನು ಹಾಕಿ ಕುದಿಸ್ಬೇಕು. ಇದು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾವೇನು ಮಾಡಬೇಕು, ನೂಡಲ್ಸನ್ನು ಹಾಕಬೇಕು. ಇದು ಮಾರ್ಕೆಟಲ್ಲಿ ಸಿಗುತ್ತೆ ನೂಡಲ್ಸು. ನಿಮಗೆ ಇದು ಮೈದಾ ಹಿಟ್ಟಿಂದಿದೆ. ನಿಮ್ಗೆ ಒಂದು ವೇಳೆ ಮೈದಾ ಹಿಟ್ಟಿನ ಬೇಡಾಗಿತ್ತು ಅಂದರೆ ಗೋಧಿ ಹಿಟ್ಟಿಂದು ಕೂಡ ಇವಾಗ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು ಜಾಸ್ತಿ ಅಲುಗಾಡಿಸ್ಲಿಕ್ಕೆ ಹೋಗ್ಬಾರ್ದು. ನಾನು ಮುರಿತನೂ ಇಲ್ಲ ಅದು, ಯಾಕಂದರೆ ಮುರಿದ್ರೆ ಮಕ್ಕಳು ಅದು ತಿನ್ನಲಿಕ್ಕೆ ಇಷ್ಟಪಡಲ್ಲ. ಅದು ಉದ್ದಕ್ಕೆ ತಿನ್ನಬೇಕಾದ್ರೆ ಉದ್ದಕ್ಕೆ ಇರಬೇಕು. ಸೊ ನಾನು ಅದನ್ನು ಮುರಿಲಿಲ್ಲ, ಹಾಗೆ ಹಾಕಿದ್ದೀನಿ. ಅದು ಬೇಯೋ ತನಕ ಅದಕ್ಕೆ ಬೇಕಾಗಿರುವಂತಹ ತರಕಾರಿಗಳನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ. ಇದಕ್ಕೆ ನಾನು ಒಂದೇ ಒಂದು ಈರುಳ್ಳಿ ತಗೊಂಡಿದ್ದೀನಿ, ಸಾಕಾಗತ್ತೆ. ಆಮೇಲೆ ಬೆಳ್ಳುಳ್ಳಿನೂ ಕೂಡ ಪೇಸ್ಟ್ ಮಾಡೋಂಗಿಲ್ಲ, ಜಜ್ಜಂಗಿಲ್ಲ. ಅದನ್ನು ಕೂಡ ಸಣ್ಣದಾಗಿ ಪೀಸ್ ಮಾಡ್ಕೊಳ್ರಿ. ಅಂದರೆ ಬಾಯಿಗೆ ಮಧ್ಯೆ ಮಧ್ಯೆ ಸಿಗೋ ಥರ ಇರಬೇಕು. ನೆಕ್ಸ್ಟು ಕ್ಯಾರೆಟ್ನೂ ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೀನ್ಸ್ ಮಕ್ಕಳು ಹೆಚ್ಚಾಗಿ ಇಷ್ಟಪಡಲ್ಲ, ಹಾಕೋರು ಹಾಕ್ರಿ, ನಾನು ಸ್ಕಿಪ್ ಮಾಡಿಕೊಂಡು ನಡೀತದೆ. ಇಲ್ಲಿ ಬೀನ್ಸ್ ಮತ್ತು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಿತ್ತು ಅಂದರೆ ಕಾರ್ನು ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ ಸ್ಪ್ರಿಂಗ್ ಆನಿಯನ್, ಏನು ನಾವು ಈರುಳ್ಳಿ ಸೊಪ್ಪು ಅಂತೀವಲ್ಲ, ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಇದೇನೈತಲ್ಲ ನೂಡಲ್ಸ್ ಇದೆಯಲ್ಲ, ಬೆಂದಿದೆ. ಜಸ್ಟ್ ಒಂದು ಸಲ ಮುಟ್ಟು ನೋಡ್ರೆ ಗೊತ್ತಾಗತ್ತೆ. ಅದನ್ನು ಮೆತ್ತಗಾಯಿತು ಅಂದರೆ ಸಾಕು. ತುಂಬ ಬೇಯಿಸಬಾರ್ದು, ಒಂದು ಸ್ವಲ್ಪ ಅದು ಮೆತ್ತಗಾದರೆ ಸಾಕು. ಇದನ್ನು ನಾನು ಒಂದು ಬಟ್ಲಲ್ಲಿ ಸೋಸ್ಕೊತೀನಿ. ಇದು ಸೋಸ್ ಆದಮೇಲೆ ಇದಕ್ಕೊಂದು ಸ್ವಲ್ಪ ನಾವೇನು ಮಾಡಬೇಕು, ತಣ್ಣೀರನ್ನು ಹಾಕ್ಕೋಬೇಕು. ಯಾಕಂದರೆ ಇದು ಮತ್ತೆ ಬಿಸಿ ಇತ್ತು ಅಂದರೆ ಮತ್ತೆ ಅದೇ ಬಿಸಿಗೆ ಬೆಂದ್ಬಿಡ್ತದೆ ಜಾಸ್ತಿ. ಸೊ ತಣ್ಣೀರು ಹಾಕಿಬಿಟ್ಟ ಅಂದರೆ ಅದು ಉದುರಾಗಿ ಬರುತ್ತೆ. ಅದ್ರ ಸಲುವಾಗಿ ತಣ್ಣೀರು ಹಾಕಿ ಇಟ್ಬಿಡಿ. ನೋಡಿ, ಇಷ್ಟು ಉದ್ದಕ್ಕೆ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ, ನಿಮ್ಗೆ ಬೇಕಾಗಿದ್ದು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆಯಿಲ್ ಹಾಕ್ಕೊಳ್ರಿ. ಸ್ವಲ್ಪ ಆಯಿಲ್ ಹಾಕಿ ನಾವು ಕಟ್ ಮಾಡ್ಕೊಂಡಿದ್ದಂತಹ ಬೆಳ್ಳುಳ್ಳಿನ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಆ ಬೆಳ್ಳುಳ್ಳಿನ ಹಾಕಿ ಬಾಡಿಸ್ಬೇಕು. ಹಸಿಮೆಣಸಿನ್ಕಾಯಿ, ಆಮೇಲೆ ಕಟ್ ಮಾಡ್ಕೊಂಡಿದ್ದಂತಹ ವೆಜಿಟೇಬಲ್ಸ್ನ ಹಾಕ್ಕೊಂಡು ಫ್ರೈ ಮಾಡಿ. ಇಲ್ಲಿ ಇನ್ನೊಂದೇನಂತಂದರೆ, ಯಾವುದನ್ನು ಕೂಡ ಸಿಮ್ಮಲ್ಲಿ ಫ್ರೈ ಮಾಡೋಂಗಿಲ್ಲ, ಹೈ ಫ್ಲೇಮ್ ಇಟ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಬೆಂದ್ಬಿಡುತ್ತೆ ಫುಲ್ಲು, ಅದು ಕ್ರಂಚಿನೆಸ್ ಹೋಗಿಬಿಡತ್ತೆ. ಸೊ ನೀವೆಲ್ಲ ತರಕಾರಿಗಳನ್ನ ಏನು ಮಾಡಿ, ಹೈ ಫ್ಲೇಮಲ್ಲಿ ಇಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಬೇಕಾದ್ರೆ ಲೈಟಾಗಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ, ಯಾಕಂದರೆ ತರಕಾರಿಗಳು ಸಪ್ಪೆ ಅನಿಸ್ಬಿಡ್ತಾವಿಲ್ಲ ಅಂದರೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಇವನ್ನ ಚೆನ್ನಾಗಿ ಹುರ್ಕೊಂಬಿಡಿ. ಇದು ಹುರಿದಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ದೊಡ್ಡ ಸ್ಪೂನ್ ತಗೊಂಡಿದ್ದೀನಿ ಟೊಮೆಟೊ ಕೆಚಪ್ಪು, ಆಮೇಲೆ ಸೋಯಾ ಸಾಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕಿತ್ತು ಅಂದರೆ ಚಿಲ್ಲಿ ಸಾಸನ್ನು ಹಾಕ್ಕೋಬಹುದು. ಆಮೇಲೆ ಇಲ್ಲಿ 1 ಟೇಬಲ್ ಸ್ಪೂನು ಕಾರ್ನ್ ಫ್ಲೋರ್, ಅದಕ್ಕೆ ಒಂದು ಸ್ವಲ್ಪ ತಣ್ಣೀರನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಇದನ್ನು ಕೂಡ ಅದಕ್ಕೆ ಸೇರಿಸ್ಕೊತಿದ್ದೀನಿ. ಆಮೇಲೆ ಇದು ಶುಗರ್, ಸಕ್ಕರೆ ಹಾಕಲೇಬೇಕು, ಇಲ್ಲ ಅಂತನ್ನೋದು ಒಂದು ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ. ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕಿ ನಾವೇನು ಮಾಡಬೇಕು, ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್ನು, ಇಷ್ಟನ್ನು ಹಾಕಿ ನಾವು ಬೇಯಿಸಿಟ್ಕೊಂಡಿರುವಂತಹ ಆ ನೂಡಲ್ಸನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಇಲ್ಲ ಇನ್ನೊಂದೇನಂತಂದರೆ, ಯಾವುದೇ ಕಾರಣಕ್ಕೂ ಸೌಟನ್ನು ಯೂಸ್ ಮಾಡಬೇಡ್ರಿ. ನಾನೇನು ಕಲಿಸ್ತಿದ್ದೀನಲ್ಲ, 2 ಸ್ಪೂನ್ ತಗೊಂಡು ಅದೇ ಥರ ಕಲಿಸ್ಬೇಕು.
ನೀವು ಸೌಟ್ ತೊಗೊಂಡ್ಬಿಟ್ಟ ಅಂದರೆ ಅವು ನೂಡಲ್ಸ್ ಏನಾಗ್ಬಿಟ್ಟ ಅಂತ ಮುರಿದು ಹೋಗಿಬಿಡ್ತವೆ, ಹೌದಾ. ಹಾಗಾಗಿ ಈ ಥರನೇ ಏನು ಕಲಿಸ್ತಿದ್ದೀನಲ್ಲ ಈ ಥರನೇ ಒಂದು 2 ನಿಮಿಷ ಹಿಂಗೆ ಟಾಸ್ ಮಾಡಿಬಿಟ್ರೆ ಸಾಕಾಗತ್ತೆ. ರೆಡಿ ಆಯಿತು ನಮ್ಮ ನೂಡಲ್ಸು. ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಂಡು ಮಕ್ಳಿಗೆ ಕೊಟ್ಬಿಟ್ಟ ಅಂದರೆ ಒಂದು 2 ನಿಮಿಷಕ್ಕೆ ಖಾಲಿ ಮಾಡಿಬಿಡ್ತಾರೆ. ತುಂಬ ಚೆನ್ನಾಗಾಗತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಒಂದು ಸಲ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ಸೂಪರಾಗಿರುತ್ತೆ. ಮಕ್ಕಳು ಖುಷಿಪಟ್ಟು ತಿಂತಾರೆ. ಇದನ್ನು ತಿನ್ಬೇಕಾದ್ರೆ ನೋಡಿ ಹಿಂಗೆ ಹಾಕಿ ಮಕ್ಕಳು ತಿನ್ಬೇಕಾದ್ರೆ ನಾನು ಎರೆಹುಳ ಅಂತಿದ್ದೆ, ಬಟ್ ಆದರೂ ಮಕ್ಕಳು ಬಿಡಲ್ಲ. ಇದನ್ನು ಎರೆಹುಳ ಆದರೂ ತಿಂತಾರೆ, ಬಾಕಿದೇನು ತಿನ್ಲಿಕ್ಕೆ ನೋಡಲ್ಲ. ಇಂಥವನ್ನೆಲ್ಲ ಭಾರಿ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಮನೇಲಿ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.